ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ರಾವ್ ಗುರೂಜಿ. ದೈವಮಾಷ ಕಾರ್ಮ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಇವತ್ತು ಎಷ್ಟೇ ದುಡಿದ್ರೂ ಕೈಲಿ ಹತ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಿಗೆ ಕೀರ್ತಿಗಿಂತ ಅಪಕೀರ್ತಿ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ವ್ಯಾಪಾರಕ್ಕೆ ಹೋದರೂ ಕೂಡ ವ್ಯಾಪಾರಲ್ಲಿ ಅಕ್ಕಪಕ್ಕ ಅಂಗಡಿಗಳಾಗಲಿ ಶಾಪ್ಗಳಾಗಲಿ ಸಂಪೂರ್ಣವಾಗಿ ಒಳ್ಳೆ ವ್ಯಾಪಾರ ವೃದ್ಧಿ ಆಗ್ತಾ ಇದೆ. ಅದು ನಿಮ್ಮ ಒಂದು ವ್ಯಾಪಾರ ವೃದ್ಧಿ ಕಾರ್ಯದಲ್ಲಿ ವಿಳಂಬ ರೂಪದಲ್ಲಿ, ಕಿರಿಕಿರಿ ರೂಪದಲ್ಲಿ, ವಿಘ್ನ ರೂಪದಲ್ಲಿ ನಡೀತಾ ಇದೆ. ಯಾಕಂತಂದರೆ ಅದೇ ಜಾಗದಲ್ಲಿ, ಅದೇ ಸ್ಥಳದಲ್ಲಿ ಸಂಪೂರ್ಣವಾಗಿ ಒಂದು ಸಮಯದಲ್ಲಿ ನೀವು ಎಷ್ಟೋ ಒಂದು ₹1,000 ನಿಮಗೆ ಲಾಭದಾಯಕ ರೂಪದಲ್ಲಿ ದುಡಿದು ಒಳ್ಳೆ ಹೆಸರು ಸಂಪಾದಿಸಿ ಇರ್ತೀರ ಆ ಸ್ಥಳದಲ್ಲೇ. ಆದರೆ ಈಗ ಸಂಪೂರ್ಣವಾಗಿ ನಿಮಗೆಲ್ಲ ವಿರುದ್ಧ ರೂಪದಲ್ಲಿ ಆಗ್ತಾ ಇದೆ. ಏನೇ ಮಾಡಿದ್ರು ನಿಮಗೆ ಏಳಿಗೆ ಇಲ್ಲ ಆ ಸ್ಥಳದಲ್ಲಿ. ಯಾಕಂತಂತಂದರೆ ನಿಮ್ಗೆ ಸಂಪೂರ್ಣವಾಗಿ ಶತ್ರುಗಳು ಬೆನ್ನಿಂದಿದ್ದಾರೆ ಅಂತ ಅರ್ಥ. ಇದು ಯಾವ ಥರ ಏನು ವಿಚಾರ ಅಂತಂತಂದರೆ, ನೀವು ನಿಮ್ಮ ಬೇಕಾದ ವ್ಯಕ್ತಿ ಕಡೆಯಿಂದಲೇ ನಿಮಗೆ ದ್ರೋಹ ಆಗಿರುತ್ತೆ ಒಂದು ಸಮಯದಲ್ಲಿ. ಯಾಕಂದರೆ ಮುಂದೆ ಒಂಥರ ನಗ್ತಾ ಇರೋದು, ಹಿಂದಿಂದ ಚೂರಿ ಹಾಕೋರು ಅಂಥ ವ್ಯಕ್ತಿಗಳು ಈ ಒಂದು ಸರ್ವಸಾಮಾನ್ಯಗಳು ಈ ಕಾಲದಲ್ಲಿ. ಯಾಕಂದ್ರೆ ಒಬ್ಬರು ಏಳಿಗೆ ಆಗೋ ಒಂದು ವಿಚಾರ ಇದ್ದರೂ ಕೂಡ ಅಂಥ ವ್ಯಕ್ತಿಗಳು ಸಂಪೂರ್ಣ ಎಳೆದು ಹಿಂದೆ ಜಗ್ಗುವಂಥ ವಿಚಾರ ಬರುತ್ತೆ. ಏನೇ ಮಾಡೋದು ಇಂಪ್ರೂವ್ಮೆಂಟ್ ಆಗೋ ಬಿಡೋದಿಲ್ಲ. ಯಾಕಂತಂದರೆ ಅವರ ದೃಷ್ಟಿ ನಿಮ್ಮ ಮೇಲೆ ಇರುತ್ತಂತ ಅರ್ಥ. ಇದು ಅವರ ದೃಷ್ಟಿ ಕಠಿಣವಾಗಿರುತ್ತೆ, ಕೆಟ್ಟ ದೃಷ್ಟಿ ಇರುತ್ತೆ. ಈ ಕೆಟ್ಟ ದೃಷ್ಟಿಯಿಂದ ಶತ್ರುಗಳು ಬೆನ್ನಿಂದ ಇದ್ದಂಗೆ ಅವರು ಸಂಪೂರ್ಣವಾಗಿ ನಿಮಗೆ ಏಳಿಗೆ ಸಹಿಸ್ಕೊಳೋದಿಲ್ಲ. ಮತ್ತು ನಿಮಗೆ ಸಂಪೂರ್ಣವಾಗಿ ಕೀರ್ತಿ ಸಂಪಾದನೆ ಜಾಗದಲ್ಲಿ ಅಪಕೀರ್ತಿ ಪಡ್ಕೋಬೇಕಂತೇಳಿ ಸಂಪೂರ್ಣವಾಗಿ ಅವರ ಬೆನ್ನಿಂದ ನಿಂತು ನಿಮಗೆ ಸಂಪೂರ್ಣವಾಗಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಅದು ಯಾವುದೋ ಕಾರಣಕ್ಕೋ ಏನೋ ವಿಚಾರಗಳು ಅಂತೇಳಿ ನೀವು ಯಾವುದೋ ಒಂದು ಕಲ್ಪನೆ ಬೇರೆ ಇರುತ್ತೆ. ಆದರೆ ಆ ಕಲ್ಪನೆ ತಪ್ಪು. ಯಾಕಂತಂದರೆ ಹಿಂದೆ ಇದ್ದ ವ್ಯಕ್ತಿಗಳೇ ಸಂಪೂರ್ಣವಾಗಿ ನಿಮಗೆ ಎಲ್ಲ ರೀತಿ ಹಿಂದೆ ಹಾಕುವಂಥ ವ್ಯಕ್ತಿತ್ವ ಇರುತ್ತೆ. ಅಂಥ ವ್ಯಕ್ತಿತ್ವ ಕಡೆಯಿಂದ ಸ್ವಲ್ಪ ಹುಷಾರಿರಬೇಕಾಗುತ್ತೆ. ಯಾಕಂತಂದರೆ ಗೊತ್ತಿಲ್ಲದಂಗೋ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆನೇ ಅವರಿಗೆ ಮನಸ್ಸಲ್ಲಿ ಕುಂತು ಸಂಪೂರ್ಣವಾಗಿ ಶತ್ರು ಥರ ನಿಮಗೆ ಕಿರಿಕಿರಿ ಮಾಡೋದು ಮತ್ತು ಅಂಗಡಿ ವ್ಯವಹಾರ ವೃದ್ಧಿಗಳ ಆಗೋ ವಿಚಾರದಲ್ಲೂ ಕೂಡ ಅಡ್ಡಗಾಲ ಹಾಕೋದು ಮತ್ತು ಮನೆತನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಮತ್ತು ನಿಮಗೆ ಶಾಪ್ಗಳಾಗಲಿ ಮತ್ತು ಒಂದು ಒಳ್ಳೆ ವ್ಯಾಪಾರ ಸ್ಥಳದಲ್ಲಾಗಲಿ ಪ್ರಯೋಗ ದೃಷ್ಟಿ ರೂಪದಲ್ಲಿ ನಿಮಗೆ ಕಾಡ್ತಾ ಹೋಗ್ತಾರೆ. ಅದು ಯಾವುದೋ ರೂಪದಲ್ಲಿ ಒಂದು ತುಂಬಿದ ಅಮಾವಾಸ್ಯೆಯಲ್ಲಿ, ಶಕ್ತಿಶಾಲಿ ಅಮಾವಾಸ್ಯೆಯಲ್ಲಿ ನಿಮ್ಮ ಹೆಸರು ಬಲದ ಮೇಲೆ, ನಿಮ್ಮ ಒಂದು ಅಂಗಡಿ ಬಲದ ಮೇಲೆ ಸಂಪೂರ್ಣವಾಗಿ ಯಾವುದೋ ರೂಪದಲ್ಲಿ ಕಿರಿಕಿರಿ ಮಾಡಿ ಸಂಪೂರ್ಣವಾಗಿ ಒಂದು ಪ್ರಯೋಗ ದೃಷ್ಟಿ ಯಾವ ಥರ ಸಂಪೂರ್ಣವಾಗಿ ನಿಮ್ಮ ಒಂದು ಅಂಗಡಿ ವೃದ್ಧಿ ಆಗಬಾರ್ದು. ಒಟ್ಟು ಊರು ಬಿಟ್ಟು ಜಾಗ ಬಿಟ್ಟು ಹೋಗ್ಬೇಕು, ಇಲ್ಲ ಕೆಲಸದಲ್ಲಿ ನಿಮಗೆ ಎಲ್ಲ ರೀತಿ ವಿಳಂಬ ಆಗಬೇಕು ಮತ್ತು ವ್ಯವಹಾರ ವೃದ್ಧಿ ಆಗಬಾರ್ದು, ಕೈಯಲ್ಲಿ ಕಾಸು ಉಳಿಬಾರ್ದು ಅಂಥೇಳಿ ಸಂಪೂರ್ಣವಾಗಿ ನಿಮಗೆ ತೊಂದರೆ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಇಂಥ ವ್ಯಕ್ತಿಗಳಿಂದ ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ತಮಗೆ ಶತ್ರುಗಳು ಎಲ್ಲದರಲ್ಲೂ ಕೂಡ ನಿಮಗೆ ಬೆನ್ನಿಂದೆ ಸಂಪೂರ್ಣವಾಗಿ ಹಿಂಬಲಿಸ್ತಾ ಬರ್ತಿರ್ತಾರೆ. ಅಂಥ ವ್ಯಕ್ತಿತ್ವಗಳಿಗೆ ಏನು ಮಾಡಬೇಕು, ಅದು ಸುಲಭವಾದ ಪರಿಹಾರ ರೂಪದಲ್ಲಿ ಸೂಚಿಸ್ತೇನೆ. ಅದು ಯಾವ ಥರ ಏನು ಅಂತ ಹೇಳ್ತೀನಿ, ಕೇಳಿ. ಪ್ರತಿದಿನ ಬ್ರಾಹ್ಮಣಿ ಮುಹೂರ್ತದಲ್ಲಿ, ಬೆಳಗಿನ ಜಾವ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅರಿಶಿನ ನೀರಲ್ಲಿ ಸ್ನಾನ ಮಾಡಿ ಅದಾದ ನಂತರ ಬಿಳಿ ಸಾಸಿವೆ ಅಂತ ಇರುತ್ತೆ, ಬಿಳಿ ಸಾಸಿವೆ. ಈ ಸಾಸಿವೆ ತಗೊಂಡು ಶತ್ರುವಿನ ಹೆಸರು ಹೇಳಿ ನೀವು ಓಡಾಡೋ ಜಾಗದಲ್ಲಿ ಹಾಕಿ ಬಂದುಬಿಡಿ. ಅದು ಪ್ರತಿ 11 ದಿನ ಮಾಡಬೇಕಾಗುತ್ತೆ. ಇದು ಸುಲಭವಾದ ಮಾರ್ಗ ಮತ್ತು ಸುಲಭವಾದ ಒಂದು ಪರಿಹಾರ ರೂಪದಲ್ಲಿ. ಅದು ಸಣ್ಣ ಪ್ರಮಾಣದಲ್ಲಿ ಇದ್ದರೆ ಮಾತ್ರವಾಗಿ ಈ ಪ್ರಯೋಗ ನಿಮಗೆ ಉಪಯೋಗ ಬರ್ತಾ ಹೋಗುತ್ತೆ, ಪರಿಹಾರ ಸಿಗ್ತಾ ಹೋಗುತ್ತೆ. ಇದಕ್ಕಿಂತ ಕಠಿಣವಾಗಿ ಬರೀ ನಷ್ಟದಲ್ಲಿರೋದು ಮತ್ತು ನಿಮಗೆ ಸಂಪೂರ್ಣವಾಗಿ ಲಾಸ್ ಆಗಿರುತ್ತೆ ಅಂಥ ವ್ಯಕ್ತಿಗಳು ಇದು ಪರಿಣಾಮ ಬೀಳೋದಿಲ್ಲ. ನಾವು ಹೇಳ್ತಿರೋದು ನಾರ್ಮಲ್ ಇದ್ದ ವ್ಯಕ್ತಿಗಳಿಗೆ ಈ ಥರ ಒಂದು 11 ದಿನ ಬೆಳಗಿನ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅರಿಶಿನ ನೀರಲ್ಲಿ ಸ್ನಾನ ಮಾಡಿ ಬಿಳಿ ಸಾಸಿವೆ ತಗೊಂಡು ಶತ್ರುವಿನ ಹೆಸರು ಹೇಳಿ ಪ್ರತಿ 11 ದಿನ ಬೆಳಗಿನ ಜಾವ ಏನಿದೆ ಓಡಾಡೋ ಜಾಗದಲ್ಲಿ ಹಾಕಿ ಅವ್ರ ಹೆಸರು ಹೇಳಿ ಬಂದುಬಿಡಿ, ಸಾಕು. ಅಷ್ಟು ಮಾಡಿದರೆ ಸರ್ವ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಮತ್ತು ಶತ್ರುಗಳ ನಾಶ ಆಗ್ತಾ ಹೋಗ್ತಾರೆ, ನಿಮಗೆಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಇದಕ್ಕಿಂತ ನೀವು ಭಿನ್ನವಾಗಿದ್ದರೆ ಅದಕ್ಕೆ ಪರಿಹಾರ ಸಂಪೂರ್ಣವಾಗಿ ಬೇರೆ ಥರನೇ ಇರುತ್ತೆ. ಆ ಕಾರಣಕ್ಕೆ ಇದಕ್ಕೆ ಮಿಗಿಲಾಗಿದ್ದರೆ ಏನಾದರೂ ವಿಚಾರಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಅದು ಆರೂಢ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ಕವಡೆ ಪ್ರಶ್ನೆ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗಳು ಏನೇ ಇದ್ದರೂ ಸಂಶೋಧನೆ ನಡೆಸಿ ನಿಮ್ಮ ಸಂಪೂರ್ಣ ಪರಿಹಾರ ಸೂಚಿಸ್ತೇನೆ ಅಂತ ಮಾತು ಕೊಡ್ತಾ ಇದ್ದೀವಿ. ಒಂದು ಸಲ ನಮಗೆ ಸಂಪರ್ಕಿಸಿ, ಎಲ್ಲ ಒಳ್ಳೆಯದಾಗುತ್ತೆ. ಸರ್ವಜನ ಸುಖಾನುಭವ ಅಂತ ಒಳ್ಳೆಯದಾಗಲಿ ವೀಕ್ಷಕರೇ.